ಆಸ್ತಿ ಕೇಸ್ನಲ್ಲಿ ಜಮೀರ್ಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಲೋಕಾಯುಕ್ತ ಪೊಲೀಸರಿಗೆ ಪ್ರಮುಖ ಸಾಕ್ಷ್ಯ ಸಿಕ್ಕಿದೆಯಂತೆ. ಹಾಗಾದ್ರೆ ಏನಾ ಸಾಕ್ಷ್ಯ? ಈ ಅಕ್ರಮ ಆಸ್ತಿ ಕೇಸ್ನಲ್ಲಿ ಜಮೀರ್ಗೆ ಒಂದಾದ ಮೇಲೊಂದರಂತೆ ಕಷ್ಟ ಇದು, ಶಾಕ್ ಇದು. ಈಗ ಲೋಕಾಯುಕ್ತ ಪೊಲೀಸರಿಗೆ ಪ್ರಮುಖ ಸಾಕ್ಷ್ಯ ಸಿಕ್ಕಿದೆಯಂತೆ. ಜಮೀರ್ ಕೋಟ್ಯಾಂತರ ರೂಪಾಯಿ ದಾನ ಮಾಡಿದ ಹೇಗೆ? ಕೊರೋನಾ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಕೋಟ್ಯಾಂತರ ರೂಪಾಯಿ ದಾನ ಧರ್ಮವನ್ನ ಮಾಡಿದ್ರು. ಅದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಂಚಿಕೊಂಡಿದ್ರು. ಮತ್ತೊಂದು ಕಡೆ ಅಕ್ರಮ ಆಸ್ತಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಂಕಷ್ಟದಲ್ಲಿದ್ದಾರೆ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್. ಈಗ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ದೊಡ್ಡ ಶಾಕ್ ಇದು. ಕೋಟ್ಯಾಂತರ ರೂಪಾಯಿ ದಾನ ಧರ್ಮವನ್ನ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಮಾಡಿದ್ದಾದ್ರೂ ಹೇಗೆ, ಎಲ್ಲಿಂದ ದುಡ್ಡು ಬಂತು, ಹೇಗೆ ಬಂತು ಅನ್ನೋ ಪ್ರಶ್ನೆ ಎದುರಾಗಿದೆ. ಅಕ್ರಮ ಆಸ್ತಿ ಗಳಿಕೆಯ ಕೇಸ್ನಲ್ಲಿ ಮಾಜಿ ಸಚಿವ ಜಮೀರ್ಗೆ ಕುತ್ತು. ದಾನದ ಫೋಟೋ ಫೇಸ್ಬುಕ್ನಲ್ಲಿ ಶೇರ್ ಮಾಡಿದ್ದೇ ಅವರಿಗೆ ಮುಳುವಾಗಿದೆ. ಕೈ ಬಿಚ್ಚಿ ಮಾಡಿದಂತಹ ದಾನ ಧರ್ಮ ಆ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರು ಜಮೀರ್ ಅಹಮದ್ ಖಾನ್. ಈಗ ಲೋಕಾಯುಕ್ತ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಈ ರೋಚಕ ಮಾಹಿತಿ ಹೊರಬಿದ್ದಿದೆ. ದಾನ ಧರ್ಮದ ಫೋಟೋಗಳು, ದಾಖಲೆ ಪುಸ್ತಕ ಪ್ರಮುಖ ಸಾಕ್ಷಿಯಾಗಿದೆ. ಕೊರೋನಾ ಸಂದರ್ಭದಲ್ಲಿ ಆದಾಯ ಇಲ್ಲದೆ ಇದ್ರೂ ಕೂಡ ಇಷ್ಟೊಂದು ದಾನ ಧರ್ಮ ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆ, ಅದಕ್ಕೆ ಪೂರಕವಾದಂತಹ ಫೋಟೋಗಳು, ದಾಖಲಾತಿಗಳು ಈಗ ಲೋಕಾಯುಕ್ತ ಪೊಲೀಸರ ಕೈ ಸೇರಿದೆ. ಆದಾಯವೇ ಇಲ್ಲದೆ ಇದ್ರೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಇಷ್ಟೊಂದು ದಾನ ಮಾಡಿದ ಹೇಗೆ? ಸಾರಿಗೆ ಉದ್ಯಮವೇ ಆದಾಯ ಮೂಲ ಅಂತ ಈ ಹಿಂದೆ ಜಮೀರ್ ಅಹಮದ್ ಖಾನ್ ಅವರು ಹೇಳ್ಕೊಂಡಿದ್ರು. ಶಾಸಕ ಸಚಿವರಾಗಿ ಪಡೆಯುವಂತಹ ಸಂಬಳ ಬಿಟ್ರೆ ತಮ್ಮ ಸಾರಿಗೆ ಉದ್ಯಮವೇ ತಮಗೆ ಆದಾಯದ ಮೂಲ ಅಂತ ಹೇಳ್ಕೊಂಡಿದ್ರು. ಅವರ ವಾರ್ಷಿಕ ಆದಾಯ 15 ಲಕ್ಷ ರೂಪಾಯಿ. ಕೊರೋನಾ ವೇಳೆ ಸಾರಿಗೆ ಉದ್ಯಮ ಸ್ತಬ್ಧವಾಗಿತ್ತು. ಆ ಸಂದರ್ಭದಲ್ಲಿ ಆದಾಯ ಬರೋದಕ್ಕೆ ಹೇಗೆ ಸಾಧ್ಯ? ಜಮೀರ್ ಅವರಿಂದ ಆದಾಯ ಮೀರಿ 26 ಕೋಟಿ ರೂಪಾಯಿ ಗಳಿಕೆ ಆಗಿದೆ ಅನ್ನುವಂತಹ ಆರೋಪ ಅವರ ಮೇಲಿರೋದು. ಲೋಕಾಯುಕ್ತ ತನಿಖೆಯಲ್ಲಿ ಇದೆಲ್ಲವೂ ಕೂಡ ಬಯಲಾಗಿದೆ. ಹೀಗಾಗಿ ರಾಜ್ಯಪಾಲರಿಗೆ, ಲೋಕಪಾಲರಿಗೆ, ಪ್ರಾಸಿಕ್ಯೂಷನ್ಗೆ ಮನವಿಯನ್ನ ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸರು. ಕೋವಿಡ್ ಸಂದರ್ಭದಲ್ಲಿ ಆದಾಯ ಕಮ್ಮಿ ಇದ್ರೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಅಷ್ಟೊಂದು ಉದಾರವಾಗಿ ದಾನ ಧರ್ಮ ಮಾಡಿದ ಹೇಗೆ? ದಾನ ಧರ್ಮ ಮಾಡಿದ ಮಾತ್ರ ಅಲ್ಲ, ಅದನ್ನ, ಆ ಫೋಟೋವನ್ನ, ವಿಡಿಯೋಸ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ರು. ಆದಾಯಕ್ಕೂ ಮೀರಿ 25 ಕೋಟಿ ರೂಪಾಯಿ ಆಸ್ತಿ ಗಳಿಸಿದ್ರು ಅನ್ನುವಂಥದ್ದು ಜಮೀರ್ ಅವರ ಮೇಲಿರುವಂತಹ ಆರೋಪ. ಅದಕ್ಕೆ ಸಾಕ್ಷ್ಯಗಳು ಕೂಡ ಇದೆ. ಹಾಗಾಗಿ ಲೋಕಾಯುಕ್ತ ಪೊಲೀಸರು ಲೋಕಪಾಲರಿಗೆ ಮನವಿ ಮಾಡಿದ್ದಾರೆ ಪ್ರಾಸಿಕ್ಯೂಷನ್ಗೆ. 2018ರಲ್ಲಿ IMA ಕಂಪನಿ ವಂಚನೆಗೆ ಸಂಬಂಧಪಟ್ಟ ಹಾಗೆ ಜಮೀರ್ ಅಹಮದ್ ಖಾನ್ ಮೇಲೆ, ಅವರ ನಿವಾಸದ ಮೇಲೆ, ಕಚೇರಿಯ ಮೇಲೆ ಇಡಿ ರೇಡ್ ಆಗಿತ್ತು. ಅಕ್ರಮ ಆಸ್ತಿ ಸಂಪಾದನೆಯ ಶಂಕೆಯ ಮೇರೆಗೆ ತನಿಖೆ ಕೂಡ ನಡೆಯಿತು. ACBಗೆ ಈ ಪ್ರಕರಣವನ್ನ ಸೂಚಿಸಿತ್ತು ಇಡಿ. ತನಿಖೆ ಪ್ರಾರಂಭ ಆಗಿ ACB ರದ್ದಾದ ನಂತರ ಮತ್ತೆ ಈ ಪ್ರಕರಣ ಲೋಕಾಯುಕ್ತ ಪೊಲೀಸರ ಕೈ ಸೇರಿತು. ಈಗ ಪ್ರಗತಿಯಲ್ಲಿದೆ ತನಿಖೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಚೇತನ್, ಗಮನಿಸ್ತಾ ಇದ್ದೀವಿ ಅಕ್ರಮ ಆಸ್ತಿ ಕೇಸ್ನಲ್ಲಿ ಒಂದು ಸಂಕಷ್ಟ ಎದುರಿಸ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಅದಾದ ನಂತರ ಈಗ ಕೊರೋನಾ ಟೈಮ್ನಲ್ಲಿ ಮಾಡಿದಂತಹ ದಾನ ಧರ್ಮ ಫೋಟೋ ವಿಡಿಯೋಸ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ ಈಗ ದೊಡ್ಡ ಕುತ್ತು ತಂದಿರೋದು. ವೀಣಾ, ಹೌದು. ಯಾಕಂದರೆ ಏನು ಕಳೆದ ಬಾರಿ ಇಡಿ ಒಂದು ರೇಡನ್ನು ಜಮೀರ್ ಅಹಮದ್ ಮನೆಯವರ ಮೇಲೆ, ಅಂದರೆ ಬಂಬು ಬಜಾರ್ನಲ್ಲಿರುವಂತಹ ಮನೆ ಏನಿದೆ ಅಲ್ಲಿ ರೇಡನ್ನು ಮಾಡಿದಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ಗೆ ರಿಲೇಟೆಡ್ ಎಲ್ಲ ಕಡೆನೂ ಕೂಡ ಅವರು ಒಡೆತನದ ಒಂದು ನ್ಯಾಷನಲ್ ಟ್ರಾವೆಲ್ಸ್ ಇರ್ಬೋದು, ಮತ್ತು ಅವರ ಶಾಸಕರ ಕಚೇರಿ ಇರ್ಬೋದು, ಹೀಗೆ ಅನೇಕ ಕಡೆ ಒಂದು ದಾಳಿಯನ್ನು ನಡೆಸಿರುತ್ತೆ ಇಡಿ. ಈ ವೇಳೆ ಆದಾಯಕ್ಕೂ ಮೀರಿದಂತಹ ಒಂದು ಸಂಪಾದನೆ ಇಲ್ಲಿ ಕಂಡುಬಂದಿರೋ ಹಿನ್ನೆಲೆಯಲ್ಲಿ ACBಗೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟು ನೀವು ಇನ್ವೆಸ್ಟಿಗೇಷನನ್ನು ಮಾಡಿ ಅಂತ ಅಂದ್ಬಿಟ್ಟು ಇಡಿ ಸೂಚನೆಯನ್ನು ಕೊಟ್ಟಿತ್ತು. ACB ಕೂಡ ರೇಡನ್ನು ಕೂಡ ಮಾಡಿತ್ತು. ಈ ವೇಳೆ
ಚಾಮರಾಜಪೇಟೆಯ ಶಾಸಕರ ಕಚೇರಿಯಲ್ಲಿ ಒಂದು ನೋಟ್ ಅಂದರೆ ಬುಕ್ ಸಿಗುತ್ತೆ. ಆ ಬುಕ್ಕಲ್ಲಿ ಯಾರಿಗೆಲ್ಲ ಒಂದು ದಾನ ಮಾಡಿದ್ರು, ಎಷ್ಟೆಲ್ಲ ದಾನ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳು ಕೂಡ ಒಂದು ಬರೆದಿಟ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಚುನಾವಣೆ ಅಫಿಡವಿಟ್ನಲ್ಲಿ ಜಮೀರ್ ಅಹಮದ್ ಅವರು ನನ್ನ ಆದಾಯದ ಮೂಲ ಅಂದರೆ ನನ್ನ ಏನು ಶಾಸಕ ಸ್ಥಾನಕ್ಕೆ ನನಗೆ ಕೊಡುವಂತಹ ಸಂಬಳ ಭತ್ಯೆಯನ್ನು ಹೊರತುಪಡಿಸಿ ನನಗೆ 15 ಲಕ್ಷ ಆದಾಯ ಬರುತ್ತೆ, ಅದು ನನ್ನ ಟ್ರಾವೆಲ್ಸ್ ಬಿಸ್ನೆಸ್ನ ಮುಖಾಂತರ ಅಂತ ಅಂದ್ಬಿಟ್ಟು ಸ್ವತಃ ಅವರೇ ಒಂದು ಚುನಾವಣಾ ಅಫಿಡವಿಟ್ನಲ್ಲಿ ಸಲ್ಲಿಕೆಯನ್ನು ಮಾಡಿದರು. ಆದರೂ ಕೂಡ ಕೊರೋನಾ ಟೈಮ್ನಲ್ಲಿ ಸಾಕಷ್ಟು ಉದ್ಯಮಗಳು ನಷ್ಟಕ್ಕೆ ಸಿಲುಕಿತ್ತು. ಅದರಲ್ಲೂ ಕೂಡ ಟ್ರಾವೆಲ್ಸ್ ಉದ್ಯಮ ಏನಿದೆ ಅದು ಸಾಕಷ್ಟು ಒಂದು ನಷ್ಟಕ್ಕೆ ಸಿಲುಕಿತ್ತು. ಈ ವೇಳೆಯೂ ಕೂಡ ಜಮೀರ್ ಅಹಮದ್ ಅವರು ದಾನ ಧರ್ಮ ಮಾಡಿರುವಂಥದ್ದು, ಒಂದಷ್ಟು ಹೆಲ್ಪ್ ಮಾಡಿರುವಂಥದ್ದು, ಅದ್ರ ಬಗ್ಗೆ ಸ್ವತಃ ಅವರೇ ಒಂದು ಫೇಸ್ಬುಕ್ನಲ್ಲಿ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋಗಳನ್ನು ಹಾಕ್ಕೊಂಡಿದ್ರು. ಅದಲ್ದಿರೋ ಶಾಸಕರ ಕಚೇರಿಯಲ್ಲೂ ಕೂಡ ಆ ಒಂದು ಲೆಡ್ಜರ್ ಬುಕ್ ಏನಿದೆ ಆ ಬುಕ್ಕು ಕೂಡ ACBಗೆ ಸಿಕ್ಕಿತ್ತು, ಅದರಲ್ಲೂ ಕೂಡ ಮೆನ್ಷನ್ ಮಾಡಿದ್ರು. ಹೀಗಾಗಿ ಇಷ್ಟೆಲ್ಲ ದುಡ್ಡು ಎಲ್ಲಿಂದ ಬಂತು, ಹೇಗೆ ಒಂದು ಸಂಪಾದನೆ ಆಯಿತು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನನ್ನು ಶುರು ಮಾಡಿರುವಂಥದ್ದು. ಆಲ್ರೆಡಿ ಅವ್ರ ವಿರುದ್ಧ ಒಂದು ಇದು ಏನೋ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೂಡ ಲೋಕಭವನಕ್ಕೆ ಒಂದು ಲೋಕಾಯುಕ್ತ ಪೊಲೀಸರು ಕೇಳಿರುವಂಥದ್ದು. ಇದೀಗ ಇದೊಂದು ಸಂಕಷ್ಟ ಸಿಲುಕಿದೆ. ಇಡೀ ದೇಶವೇ ಸಂಕಷ್ಟದಲ್ಲಂಥ ಸ್ಥಿತಿಯಲ್ಲೂ ಕೂಡ ಜಮೀರ್ ಅಹಮದ್ ಅವರು ದಾನ ಧರ್ಮ ಮಾಡಿದರು. ಹೀಗಾಗಿ ಅವರು ಆದಾಯವನ್ನು ಮೀರಿದಂತಹ ಒಂದು ಸಂಪಾದನೆಯನ್ನು ಮಾಡಿದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಕಟ್ ಆಗಿರುವಂಥದ್ದು. ಮತ್ತು ಆ ಒಂದು ಕಚೇರಿಯಲ್ಲಿ ಅಂದರೆ ಚಾಮರಾಜಪೇಟೆಯ ತಮ್ಮ ಶಾಸಕರ ಕಚೇರಿ ಏನಿದೆ ಅಲ್ಲಿ ಸಿಕ್ಕಿರುವಂತಹ ಒಂದು ಬುಕ್ನಲ್ಲೂ ಕೂಡ ಆ ಒಂದು ಟೈಮ್ನಲ್ಲಿ ಕೋವಿಡ್ ಟೈಮಲ್ಲಿ ಎಷ್ಟು ಒಂದು ದಾನ ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು, ಸಾಕಷ್ಟು ಅಂಶಗಳು ACBಗೆ ಲಭ್ಯ ಆಗಿತ್ತು. ACB ರದ್ದಾದ ನಂತರ ಅದು ಇನ್ವೆಸ್ಟಿಗೇಷನ್ನು ಮುಂದಿನ ಪ್ರೊಸೀಜರ್ ಎಲ್ಲವೂ ಕೂಡ ಲೋಕಾಯುಕ್ತಕ್ಕೆ ಶಿಫ್ಟ್ ಆಗಿತ್ತು. ಇದೀಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ ಬೆನ್ನಲ್ಲೇ ಇವರು ಆದಾಯವನ್ನು ಮೀರಿದಂತಹ ಸಂಪಾದನೆ ಮಾಡಿರೋದು ಇನ್ವೆಸ್ಟಿಗೇಷನ್ನಲ್ಲಿ ಸಾಕ್ಷ್ಯಗಳಲ್ಲಿ ಇದೀಗ ಗೊತ್ತಾಗ್ತಿರುವಂಥದ್ದು. ವೀಣಾ, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.